ಹಣ್ಣುಗಳು ತಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಹಣ್ಣುಗಳು ಫೈಬರ್, ಕ್ಯಾಲ್ಸಿಯಂ, ವಿಟಮಿನ್, ಪ್ರೋಟೀನ್ ಅಂಶಗಳನ್ನು ಹೊಂದಿರುವ ಉತ್ತಮ ಆಹಾರವಾಗಿದೆ. ನಿಮಗೆ ತೀರಾ ಆಯಾಸವಾದಾಗ, ಸುಸ್ತು ಅನಿಸಿದಾಗ ಅಥವಾ ಹಸಿವಾದಾಗ ಕೆಲವು ಹಣ್ಣುಗಳನ್ನು ಸೇವಿಸಿದರೆ ತಕ್ಷಣದ ಶಕ್ತಿ ಸಿಗುತ್ತದೆ. ಅಂತಹ ಹಣ್ಣುಗಳು ಯಾವ್ಯಾವು ಎಂಬುದರ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ. ವಿಪರೀತ ಸುಸ್ತಾದಾಗ ತಕ್ಷಣದ ಶಕ್ತಿಗೆ ಈ ಹಣ್ಣು ತಿನ್ನಿ. ಹಣ್ಣುಗಳು ನಮ್ಮ ಆರೋಗ್ಯವನ್ನ ಕಾಪಾಡುವಲ್ಲಿ ಬಹು ಮುಖ್ಯ ಪಾತ್ರ ವಹಿಸ್ತವೆ. ಹಣ್ಣುಗಳನ್ನು ಸೇವಿಸೋದ್ರಿಂದ ಆರೋಗ್ಯಕ್ಕೆ ಅನೇಕ ರೀತಿಯ ಪ್ರಯೋಜನಗಳಿವೆ. ಆದರೆ ಎಲ್ಲಾ ಹಣ್ಣುಗಳು ಎಲ್ಲಾ ರೀತಿಯ ದೇಹದವರಿಗೂ ಒಂದೇ ವಿಧವಾದ ಪ್ರಯೋಜನ ನೀಡೋದಿಲ್ಲ. ನಿಮಗೆ ತಕ್ಷಣದ ಶಕ್ತಿ ಸಿಗಬೇಕು ಅಂದ್ರೆ ಕೆಲವು ಹಣ್ಣುಗಳನ್ನು ಸೇವಿಸೋದು ಉತ್ತಮ. ಕೆಲವು ಹಣ್ಣುಗಳು ನಮ್ಮ ದೀರ್ಘಕಾಲದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿವೆ. ಇನ್ನು ಕೆಲವು ಹಣ್ಣುಗಳನ್ನು ಸೇವಿಸೋದ್ರಿಂದ ತಕ್ಷಣವೇ ನಮ್ಮ ದೇಹದಲ್ಲಿ ಬದಲಾವಣೆ ಗೊತ್ತಾಗುತ್ತೆ. ಹಣ್ಣುಗಳು ಫೈಬರ್, ಕ್ಯಾಲ್ಸಿಯಂ, ವೈಟಮಿನ್, ಪ್ರೋಟೀನ್ ಅಂಶಗಳನ್ನು ಹೊಂದಿರೋ ಉತ್ತಮ ಆಹಾರವಾಗಿವೆ. ನಿಮಗೆ ತೀರಾ ಹಸಿವಾದಾಗ ಅಥವಾ ಆಯಾಸ ಆದಾಗ, ಸುಸ್ತು ಅನಿಸಿದಾಗ ಯಾವ ಹಣ್ಣುಗಳನ್ನು ಸೇವಿಸಿದರೆ ತಕ್ಷಣದ ಶಕ್ತಿ ಸಿಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲಿದೆ. ಮೊದಲಿಗೆ ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಜೊತೆಗೆ ಕಾರ್ಬೋಹೈಡ್ರೇಟ್ಸ್, ನೈಸರ್ಗಿಕ ಸಕ್ಕರೆಗಳಾದ ಫ್ರಕ್ಟೋಸ್, ಗ್ಲೂಕೋಸ್ ಹಾಗೇನೆ ಸುಕ್ರೋಸ್ ಸಮೃದ್ಧವಾಗಿದೆ. ಈ ಪೋಷಕಾಂಶಗಳು ತ್ವರಿತ ಶಕ್ತಿಯ ವರ್ಧಕವನ್ನು ಒದಗಿಸ್ತವೆ ಮತ್ತು ಸ್ನಾಯುವಿನ ಕಾರ್ಯವನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ. ಸೇಬು ಹಣ್ಣುಗಳು ನೈಸರ್ಗಿಕ ಸಕ್ಕರೆ ಅಂಶ, ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರ್ತವೆ. ಇದು ಶಕ್ತಿಯ ಸ್ಥಿರ ಬಿಡುಗಡೆಯನ್ನು ಒದಗಿಸುತ್ತೆ. ಹೆಚ್ಚಿನ ಫೈಬರ್ ಅಂಶವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತೆ. ಇದು ಶಕ್ತಿಯ ಕುಸಿತವನ್ನು ತಡೆಯುತ್ತೆ. ಬೆರ್ರಿ ಫ್ರೂಟ್ಸ್. ಸ್ಟ್ರಾಬೆರಿ, ರಾಸ್ಬೆರಿ ಈ ರೀತಿಯ ಬೆರ್ರಿ ಹಣ್ಣುಗಳು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರ್ತವೆ. ಆದರೆ ಫೈಬರ್, ವೈಟಮಿನ್ ಹಾಗೇನೆ ಉತ್ಕರ್ಷಣ ನಿರೋಧಕಗಳನ್ನು ಹೆಚ್ಚು ಹೊಂದಿರ್ತವೆ. ಇವುಗಳು ನೈಸರ್ಗಿಕ ಸಕ್ಕರೆ ಅಂಶಗಳು ನಿಮಗೆ ಶಕ್ತಿಯ ತ್ವರಿತ ಮೂಲವನ್ನು ನೀಡ್ತವೆ. ಫೈಬರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಕೂಡ ಸಹಕಾರಿ. ಇನ್ನು ಪೈನಾಪಲ್ ಅಂದ್ರೆ ಅನಾನಸ್ ನೈಸರ್ಗಿಕ ಸಕ್ಕರೆಗಳಲ್ಲಿ ಸಮೃದ್ಧವಾಗಿದೆ. ವಿಶೇಷವಾಗಿ ಫ್ರಕ್ಟೋಸ್ ಜೊತೆಗೆ ವಿಟಮಿನ್ ಸಿ ಮತ್ತು ಮ್ಯಾಂಗನೀಸ್ ಅಂಶಗಳು ಪೈನಾಪಲ್ನಲ್ಲಿ ಹೆಚ್ಚಾಗಿದೆ. ಈ ಪೋಷಕಾಂಶಗಳು ನಿಮಗೆ ಶಕ್ತಿಯನ್ನ ನೀಡುತ್ತೆ, ಹಾಗೇನೆ ಆಯಾಸದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಮಾವಿನ ಹಣ್ಣಿನಲ್ಲಿ ನೈಸರ್ಗಿಕ ಸಕ್ಕರೆ, ವಿಟಮಿನ್ ಸಿ ಮತ್ತು ವಿಟಮಿನ್ ಎ ರೀತಿಯ ವೈಟಮಿನ್ ಹಾಗೆಯೇ ಪೊಟ್ಯಾಷಿಯಂನಂತಹ ಖನಿಜಗಳು ತುಂಬಿವೆ. ಈ ಪೋಷಕಾಂಶಗಳ ಸಂಯೋಜನೆಯು ತ್ವರಿತ ಶಕ್ತಿಯ ವರ್ಧಕವನ್ನು ನೀಡುತ್ತೆ. ಇನ್ನು ಕಿವಿ ಹಣ್ಣಿನಲ್ಲಿ ವಿಟಮಿನ್ ಸಿ, ಫೈಬರ್ ಹಾಗೇನೆ ನೈಸರ್ಗಿಕ ಸಕ್ಕರೆಗಳು ಸಮೃದ್ಧವಾಗಿವೆ. ವಿಟಮಿನ್ ಸಿ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನು ಬೆಂಬಲಿಸುವ ಮೂಲಕ ಶಕ್ತಿಯ ಉತ್ಪಾದನೆಯನ್ನು ಸುಧಾರಿಸುತ್ತೆ. ಆದರೆ ಫೈಬರ್ ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇನ್ನು ಕಲ್ಲಂಗಡಿ ನಮ್ಮ ದೇಹಕ್ಕೆ ತೇವಾಂಶವನ್ನು ನೀಡುತ್ತೆ. ನೈಸರ್ಗಿಕ ಸಕ್ಕರೆಗಳು, ವಿಟಮಿನ್ ಸಿ, ವಿಟಮಿನ್ ಎ ಹಾಗೇನೆ ಪೊಟ್ಯಾಷಿಯಂನಂತಹ ಎಲೆಕ್ಟ್ರೋಲೈಟ್ಗಳನ್ನು ಕೂಡ ಒಳಗೊಂಡಿದೆ. ಇದರ ಹೆಚ್ಚಿನ ನೀರಿನ ಅಂಶವು ನಿರ್ಜಲೀಕರಣವನ್ನು ತಡೆಯಲು ಸಹಾಯ ಮಾಡುತ್ತೆ. ಆದರೆ ನೈಸರ್ಗಿಕ ಸಕ್ಕರೆಗಳು ಶಕ್ತಿಯ ವರ್ಧಕವನ್ನು ಕೂಡ ನೀಡ್ತವೆ. ಪಪಾಯಿ ಹಣ್ಣು ನೈಸರ್ಗಿಕ ಸಕ್ಕರೆ, ಫೈಬರ್, ವಿಟಮಿನ್ ಮತ್ತು ಪಾಪೈಡ್ನಂತಹ ಕಿಣ್ವಗಳಿಂದ ಸಮೃದ್ಧವಾಗಿರುವ ಉಷ್ಣವಲಯದ ಹಣ್ಣು. ಈ ಪೋಷಕಾಂಶಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತೆ ಹಾಗೇನೆ ಶಕ್ತಿಯನ್ನು ಒದಗಿಸುತ್ತೆ. ಇನ್ನು ಅಂತಿಮವಾಗಿ ದ್ರಾಕ್ಷಿಯಲ್ಲಿ ನೈಸರ್ಗಿಕ ಸಕ್ಕರೆಗಳು ಹೆಚ್ಚಾಗಿವೆ. ಮುಖ್ಯವಾಗಿ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಶಕ್ತಿಯ ತ್ವರಿತ ಮೂಲವನ್ನು ಒದಗಿಸುತ್ತವೆ. ಅವು ರೆಸ್ವೆರಾಟ್ರೋಲ್ ನಂತಹ ಉತ್ಕರ್ಷಣ ನಿರೋಧಕಗಳನ್ನು ಕೂಡ ಹೊಂದಿರುತ್ತವೆ. ಇದು ಶಕ್ತಿಯ ಮಟ್ಟವನ್ನು ಸುಧಾರಿಸಿ ಆಯಾಸವನ್ನ ಕಡಿಮೆ ಮಾಡುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.